ನೋಡಿ ನಮ್ದು ಮಟನ್ ಹಂಡಿ ರೆಡಿ ಆಗಿದೆ. ನಾಟ್ ಬ್ಯಾಡ್, ಸೂಪರ್. ನೀವು ಮಕ್ಕಳು ತಿಂದು ಹೇಳಬೇಕು ಹೇಗೆ ಆಗಿದೆ ಹೇಳಿ. ನನಗೆ ಅಂದರೆ ನಾನೇ ಮಾಡಿದೆ ಕರ್ಮಲ. ಬಿಸಿ ಇದೆ, ಖಾರ ಇದೆ. ಸೂಪರ್ ಸಾಫ್ಟ್ ಬೆಂದಿದೆ ಮಟನ್. ತುಂಬ ಸಾಫ್ಟ್, ವೆರಿ ಸಾಫ್ಟ್. ನಮಸ್ಕಾರ ಎಲ್ರಿಗೂ, ಶಾಂತಿ ಶೆಣೈ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ, ಮಟನ್ ಮಾಡುವ ಅಂತ ತುಂಬಾ ದಿವಸ ಆಯ್ತು ಮಟನ್ ತಿನ್ನದೆ. ಸೊ ಮಟನ್ ಹಂಡಿ ಮಾಡ್ತಾ ಇದ್ದಾನೆ. ಬಟ್ ಮಟನ್ ಹಂಡಿ ಅಂದ್ರೆ ಮಣ್ಣಿನ ಮಡಿಕೆಯಲ್ಲಿ ಒಲೆ ಮೇಲೆ ಮಾಡುವಂಥದ್ದು. ನನ್ನ ಹತ್ರ ಮಣ್ಣಿನ ಮಡಿಕೆನೂ ಇಲ್ಲ ಇವತ್ತಿನ ದಿವಸ, ಇದ್ದದ್ದು ಒಂದೆರಡು, ಅದು ಏನೋ ಒಡೆದು ಹೋಗಿದೆ. ಸೊ ನಾನು ಇದನ್ನ ನನ್ನ ಸಿರಾಮಿಕ್ ತವಾದಲ್ಲಿ ಮಾಡ್ತಾ ಇದ್ದೀನಿ, ಗ್ಯಾಸ್ ಮೇಲೆ ಮಾಡ್ತಾ ಇದ್ದೀನಿ. ಮಟನ್ ಹಂಡಿಗೆ ನಾನು ಏನೇನೆಲ್ಲ ಐಟಮ್ ಹಾಕಿದ್ದೇನೆ ಅಂತ ನಿಮ್ಗೆ ಹೇಳ್ತೇನೆ. 2 ಚಮಚ ಅಚ್ಚ ಖಾರದ ಹುಡಿ, 1 ಚಮಚ ಕರಿಮೆಣಸಿನ ಹುಡಿ, 1 ಚಮಚ ಕೊತ್ತಂಬರಿ ಹುಡಿ, ಅರ್ಧ ಚಮಚ ಜೀರಿಗೆ ಹುಡಿ, ಅರ್ಧ ಚಮಚ ಅರಿಶಿನ ಹುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಬಿರಿಯಾನಿ ಮಸಾಲ, ಆಮೇಲೆ ಸ್ವಲ್ಪ ಹುಳಿ ಬೇಕಲ್ವಾ ಅದಕ್ಕೆ 3/4 ಕಪ್ಪು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. 4 ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡಿಟ್ಕೊಂಡಿದ್ದೇನೆ. 10 ರಿಂದ 12 ಹಸಿಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಇದನ್ನ ಪೇಸ್ಟ್ ಮಾಡಿ ತರ್ತೇನೆ. ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇದನ್ನು. 1 ಪಲಾವ್ ಎಲೆ, 1 ಸ್ಟಾರ್, 4 ರಿಂದ 5 ಲವಂಗದ ಕಾಳು, 1 ಇಂಚಿನಷ್ಟು ಚಕ್ಕೆ, 1 ಅರ್ಧ ಟೀ ಸ್ಪೂನ್ನಷ್ಟು ಕಸೂರಿ ಮೇಥಿ, ಬಿಡಿಸಿಟ್ಟ ಏಲಕ್ಕಿ. ಈ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ತೇನೆ. ಸೊ ಇದೆಲ್ಲವನ್ನು ಈಗ ಮಟನ್ಗೆ ಮ್ಯಾರಿನೇಷನ್ ಮಾಡುವ. ಈಗ ಎಲ್ಲ ಐಟಮ್ ಹಾಕಿ ಆಯ್ತು, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ 1 ಕಪ್ ಮಸ್ಟರ್ಡ್ ಆಯಿಲ್, ಇದನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ತಣಿಸಿದ್ದೇನೆ, ಇದನ್ನು ಹಾಕ್ತಾ ಇದ್ದೇನೆ. ಇದು ಸಾಸಿವೆ ಎಣ್ಣೆ. ಇವಾಗ ಇದನ್ನು ಮತ್ತೆ ಮಿಕ್ಸ್ ಮಾಡುವ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇದನ್ನ 1-2 ಗಂಟೆ ಫ್ರಿಜ್ ಅಲ್ಲಿ ಇಡುವ. ಇದು ಚೆನ್ನಾಗಿ ಮ್ಯಾರಿನೇಷನ್ ಆಗಲಿ. ಇದಕ್ಕೆ ಉಪ್ಪು, ಹುಳಿ, ಖಾರ, ಮಸಾಲೆಗಳು ಎಲ್ಲ ಚೆನ್ನಾಗಿ ಇದು ಮಟನ್ ಎಳ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ. 2 ಗಂಟೆ ಆಗಿದೆ. ಈಗ ಇದನ್ನು ಬೇಲಿಗೆ ಇಡುವ. ಹೇಗೆ ಬೇಯಿಸೋದು ಅಂತ ಹೇಳ್ತೇನೆ. ಇದು ಬಂದ್ಬಿಟ್ಟು ಮಸ್ಟರ್ಡ್ ಆಯಿಲ್. ನಾನು ಯಾವಾಗಲೂ ರುಚಿಗೋಲ್ಡ್ ತಗೊಳ್ಳೋದು, ಅಮೆಝಾನ್ ಇಂದ ತರಿಸಿದ್ದನ್ನು, ಒಳ್ಳೇದು ಸಿಗ್ತದೆ ಅಂತ. 2 ರಿಂದ 3 ಸ್ಪೂನ್ನಷ್ಟು ಈ ಸಿರಾಮಿಕ್ ಕಾವಲಿಗೆ ಹಾಕ್ತಾ ಇದ್ದೇನೆ ನಾನು. ಇವಾಗ ಇದನ್ನ ಚಂದ ಮಾಡಿ ಸ್ಪ್ರೆಡ್ ಮಾಡುವ. ಈ ರೀತಿ ಇದನ್ನು ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿದ್ದೇನೆ. ನಾನು ಈ ಸಿರಾಮಿಕ್ ತವಾದಲ್ಲಿ ಮಾಡ್ತಾ ಇದ್ದೇನೆ. ಇದು ತಳ ಹಿಡಿಯುವುದಿಲ್ಲ. ಇದನ್ನು ಸಹ ನಾನು ಅಮೆಝಾನ್ ಇಂದ ತರಿಸಿದ್ದು, ತುಂಬಾ ಬೆಸ್ಟ್ ಕ್ವಾಲಿಟಿ ಸಿಗ್ತದೆ ಅದರಲ್ಲಿ. ಸೊ ಇವಾಗ ಮಟನ್ ಅನ್ನು ಬೇಯಿಸ್ಲಿಕ್ಕೆ ಇಡ್ಬೇಕಾದ್ರೆ ಇದನ್ನ ಗ್ಯಾಸ್ ಮೇಲೆ ಇಡ್ತೇನೆ. ಸ್ವಲ್ಪ ಇದು ಎಣ್ಣೆ ಬಿಸಿ ಆಗಲಿ, ಹೈ ಫ್ಲೇಮಲ್ಲಿ ಇಡ್ತೇನೆ. ಎಣ್ಣೆ ಬಿಸಿ ಆಗಿದೆ. ಈಗ ಇದಕ್ಕೆ ಮಟನ್ ಅನ್ನು ಡೈರೆಕ್ಟ್ ಆಗಿ ಸೇರಿಸ್ಕೊಳ್ಳುವ. ಸೊ ಮಟನ್ ಅಲ್ಲಿ ಎಲ್ಲಾ ರೀತಿಯ ಮಸಾಲೆ ಇರುವ ಕಾರಣ ಇದಕ್ಕೆ ಇನ್ನೇನು ಮಸಾಲೆ ಹಾಕುವ ಅಗತ್ಯ ಇಲ್ಲ. ಇವಾಗ ಹೈ ಫ್ಲೇಮ್ ಅಲ್ಲಿ ಇದೆ.
ಸೊ ಇದು ಎಲ್ಲ ಬಿಸಿ ಆಗೋ ತನಕ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ ನಾನು. ಓಕೆ, ಇದನ್ನು ಮಿಕ್ಸ್ ಮಾಡುವ ಅಗತ್ಯ ಇಲ್ಲ, ಇದು ಆಲ್ರೆಡಿ ಮಿಕ್ಸ್ ಮಾಡಿದ್ದೇ ಇದ್ದ ಕಾರಣ ಇದನ್ನು ಹಾಗೆ ಜಸ್ಟ್ ಸ್ಪ್ರೆಡ್ ಮಾಡಿ ಕವರ್ ಮಾಡಿ ಇಟ್ಟುಕೊಳ್ಳುವ. ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸದು ಉರಿಯನ್ನು ಸ್ವಲ್ಪ ಮೀಡಿಯಮ್ಗೆ ಕನ್ವರ್ಟ್ ಮಾಡ್ತೇನೆ. ಇವಾಗ ಇದು ಬಿಸಿ ಆಗಿದೆ ನೋಡಿ, ಹೊಗೆ ಬರ್ತಾ ಇದೆ, ಕಾಣ್ತಾ ಇದೆಯಲ್ಲ, ಇದನ್ನು ಕವರ್ ಮಾಡ್ಕೊಳ್ಳುವ. ಇದನ್ನು ತುಂಬ ಟೈಟ್ ಆಗಿ ಕವರ್ ಮಾಡಬೇಕು, ಇದಕ್ಕೆ ಒಳಗೆ ಗಾಳಿ ಹೋಗಬಾರ್ದು. ಸೊ ಇಲ್ಲೊಂದು ತೂತಿದೆ, ಇದಕ್ಕೆ ನಾನು ಕವರ್ ಮಾಡ್ತೀನಿ. ಒಂದು ವಿಷಯ ಹೇಳೋದು ಮರ್ತೋಯ್ತು, ಇದಕ್ಕೆ ನೀವು ಗಮನಿಸಿರ್ಬೋದು, ನಾನು ನೀರು ಹಾಕಲಿಲ್ಲ. ಸೊ ಯಾಕೆ ನೀರು ಹಾಕಲಿಲ್ಲ ಅಂದ್ರೆ, ಇದಕ್ಕೆ ನೀರು ಹಾಕಿದ್ರೆ ತುಂಬಾ ತೆಳ್ಳಗಾಗ್ತದೆ. ಇದರಲ್ಲಿ ನಾನು ಈರುಳ್ಳಿನ ತುಂಬಾ ಜಾಸ್ತಿ ಹಾಕಿದ್ದೇನೆ, ಯಾಕಂದ್ರೆ ಈರುಳ್ಳಿ ನೀರು ಬಿಟ್ಕೊಳ್ತದೆ, ಅದೇ ರೀತಿ ಮಟನ್ನು ನೀರು ಬಿಟ್ಕೊಳ್ತದೆ. ಇದು ತುಂಬಾ ಒಂದು ಏರ್ ಟೈಟ್ ಅಲ್ಲಿ ಬೇಯಬೇಕಾಗಿರೋ ಕಾರಣ ಈ ಪಾತ್ರೆಗೆ ಸಣ್ಣ ತೂತಿದೆ, ಆ ತೂತನ ನಾನು ಒಂದು ಸ್ವಲ್ಪ ಹಿಟ್ಟು ಅದ್ರ ಮೇಲೆ ಇಟ್ಟು ಮುಚ್ತಾ ಇದ್ದೇನೆ. ಸೊ ಇದು ಅದರಲ್ಲಿ ಈರುಳ್ಳಿ ಮತ್ತೆ ಮಟನ್ ಬಿಟ್ಕೊಂಡ ನೀರಲ್ಲೇ ಇದು ಬೇಯ್ತದೆ. ಸೊ ಇದನ್ನು ಇವಾಗ ಫುಲ್ ಟೈಟ್ ಮಾಡಿದ್ದೇನೆ. ಈ ಬರ್ತಿ 2 ಗಂಟೆ ಬಿಟ್ಟು ಇದನ್ನು ಓಪನ್ ಮಾಡುವ, ಅಲ್ಲಿ ತನಕ ಇದನ್ನು ನೆಮ್ಮದಿಯಲ್ಲಿ ಶಾಂತಿಯಲ್ಲಿ ಬೇಯಲಿಕ್ಕೆ ಬಿಡುವ. ನೋಡಿ, ನಮ್ದು ಮಟನ್ ಹಂಡಿ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡುವ. ಸೊ ಮಟನ್ ಹಂಡಿ ರೆಡಿ ಆಗಿದೆ, ಬನ್ನಿ ಊಟ ಮಾಡುವ. ಸೊ ಇವತ್ತಿನ ಸಂಡೇ ಸ್ಪೆಷಲ್ ಮಟನ್ ಹಾಂಡಿ ಕುಕ್ ಮಾಡಿದ್ದೇನೆ, ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೇನೆ. ಇದನ್ನು ತಿಂದು ನೋಡ್ತೇನೆ ಹೇಗೆ ಆಗಿದೆ ಹೇಳಿ, ಆಮೇಲೆ ಮಕ್ಕಳ ಹತ್ರ ಸಹ ಕೇಳಿಕೊಂಡು, ಹಾಗಾಗಿ ನಾನೇ ಫಸ್ಟ್ ಟೇಸ್ಟ್ ಮಾಡಿ ನೋಡ್ತಾ ಇದ್ದೇನೆ.